ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಂಚಶತಮ ಹಬ್ಬದ ಸಿದ್ಧತೆಯ 2ನೆಯ ದಿನದಲ್ಲಿ ಬಂದಿದ್ದೇವೆ. ನಿನ್ನೆಯ ದಿನ ದೇವ ಜ್ಞಾನಕ್ಕೆ ವಿರುದ್ಧವಾಗಿರುವ ಎಲ್ಲ ಕೋಟೆ ಕೊತ್ತಲುಗಳನ್ನು ಧ್ವಂಸ ಮಾಡಿದ್ದೇವೆ. ಈ 2ನೆಯ ದಿನದಲ್ಲಿ ವಿಶೇಷವಾಗಿ ಶುದ್ಧೀಕರಣಕ್ಕಾಗಿ ನಾವು ಪ್ರಾರ್ಥಿಸೋಣ. ಶುದ್ಧೀಕರಿಸಲ್ಪಟ್ಟ ಪಾತ್ರೆ ಯಜಮಾನನ ಸೇವೆಗೆ ಉಪಯುಕ್ತ ಸಾಧನವಾಗಿ ಮಾರ್ಪಾಡಾಗುತ್ತದೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯ್ಯ. ಈ ಮುಂಜಾನೆ ವೇಳೆ ಪವಿತ್ರಾತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಆ ಪವಿತ್ರಾತ್ಮರ ಶುದ್ಧೀಕರಣ ನಮ್ಮಲ್ಲಿ ಜರುಗುವಂತೆ ಈ ಹಾಡಿನ ಮೂಲಕ ನಾವು ಸ್ತುತಿ ಪ್ರಾರ್ಥನೆಯಲ್ಲಿ ನಾವು ಈ ಶುಶ್ರೂಷೆಯನ್ನು ಮುಂದುವರಿಸೋಣ. ಹಾಲೆಲೂಯ್ಯ, ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು, ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು, ಎಲಿಶನ ದೇವರೇ ತುಂಬಿರಿ ಶಕ್ತಿಯನು, ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು, ಎಲಿಶನ ದೇವರೇ ತುಂಬಿರಿ ಶಕ್ತಿಯನು. ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು, ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು, ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು, ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು, ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಹಾಲೆಲೂಯ್ಯ 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 ಹಾಲೆಲೂಯ್ಯ. ಈ ಸಿದ್ಧತೆಯ ದಿನಗಳಲ್ಲಿ ಹೆಚ್ಚು ಸಮಯ ಸಿಗುವಾಗಲೆಲ್ಲ ಸ್ತುತಿಸಿ ಪ್ರಾರ್ಥನೆಯಲ್ಲಿ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಿ. ಸಾಧ್ಯವಾದರೆ ಪ್ರತಿದಿನ ಬಲಿಪೂಜೆಗೆ ಹೋಗಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಪರಮಪ್ರಸಾದವನ್ನು ಸ್ವೀಕರಿಸಿ. ಪರಮಪ್ರಸಾದದ ಆರಾಧನಾ ವಿಧಿಗಳಲ್ಲಿ ಏಕಾಂತವಾಗಿ ದೇವರ ಪ್ರಸನ್ನತೆಯಲ್ಲಿ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಳ್ಳಿ. ಸಿದ್ಧರಾಗೋಣ. ಹೊಸ ಅಭಿಷೇಕ, ಒಂದು ಶಕ್ತಿಯುತವಾದ ಅಭಿಷೇಕವನ್ನು ಪಡೆದುಕೊಂಡು ಮುಂದಿನ ಜೀವಿತದಲ್ಲಿ ನಾವು ಯೇಸುವಿಗೆ ನೈಜ ಸಾಕ್ಷಿಗಳಾಗೋಣ. ಪ್ರೈಸ್ ದ ಲಾರ್ಡ್. ಓಕೆ, ಈ ದಿನ ನಾವು ವಿಶೇಷವಾಗಿ ಶುದ್ಧೀಕರಿಸಲ್ಪಡೋಣ. ಯೆಹೋಶುವನಿಗೆ ಸರ್ವೇಶ್ವರನಾದ ದೇವರು ಹೇಳಿದರು, ನಿನ್ನ ಜನರನ್ನು ಕರೆದು ಶುದ್ಧೀಕರಿಸು. ಯೆಹೋಶುವ 3:6 ನಾವು ನೋಡ್ತೇವೆ, ನಿನ್ನ ಜನರನ್ನು ಕರೆದು ಅವರನ್ನು ಶುದ್ಧೀಕರಿಸು, ನಾಳೆ ನಾನು ಅವರ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ನಾವು ಯಾವಾಗೆಲ್ಲ ಶುದ್ಧೀಕರಿಸಲ್ಪಡುತ್ತೇವೆ ಆಗೆಲ್ಲ ದೇವರ ಅದ್ಭುತ ಕಾರ್ಯ ನಮ್ಮ ಜೀವಿತದಲ್ಲಿ ಜರುಗಲು ಪ್ರಾರಂಭವಾಗುತ್ತದೆ. ಶುದ್ಧೀಕರಿಸಲ್ಪಡುವಿಕೆ ಎಂದರೆ ಇವತ್ತು ನಮಗೆ ಮುಖ್ಯವಾದದ್ದು ಒಳ್ಳೆಯ ಪಾಪ ನಿವೇದನೆಯಲ್ಲಿ ಭಾಗವಹಿಸುವುದು. ಒಳ್ಳೆಯ ಪಾಪ ನಿವೇದನೆಯಲ್ಲಿ ಭಾಗವಹಿಸಿ ಪಾಪಗಳನ್ನೆಲ್ಲ ಸರ್ವೇಶ್ವರನಿಗೆ ಯೇಸುವಿಗೆ ಅರಿಕೆ ಮಾಡಿ ಅವರ ರಕ್ತದಿಂದಲೂ ಅವರ ಆತ್ಮರಿಂದಲೂ ಶುದ್ಧೀಕರಿಸಲ್ಪಟ್ಟಾಗ ಮಹತ್ ಕಾರ್ಯಗಳು ಈ ದೇಹವೆಂಬ ದೇವಾಲಯದಲ್ಲಿ ದೇವರು ಮಹಿಮೆಯಾಗಿ ಪ್ರಜ್ವಲಿಸುತ್ತಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಕಾರಣ ಇವತ್ತು ನೋಡಿ, ದೇವರಾತ್ಮ ಕಾರ್ಯ ಮಾಡಲು ಅವರಿಗೆ ಶರೀರ ಬೇಕು. ಪರಿಶುದ್ಧಾತ್ಮರು ಆತ್ಮಸ್ವರೂಪಿ, ಅವರು ಕಾರ್ಯ ಮಾಡಲು ಅವರಿಗೆ ಒಂದು ಶರೀರ ಬೇಕು. ಇವತ್ತು ಶರೀರ ರೂಪದಲ್ಲಿರುವ ನಾವು ದೇವರ ಕಾರ್ಯಗಳನ್ನು ಮಾಡಲು ನಮಗೆ ಪವಿತ್ರಾತ್ಮರು ಬೇಕು. ಸಾಧಾರಣ ಮನುಷ್ಯರಾದ ನಾವು ಅಸಾಧಾರಣ ಸೂಪರ್ ನ್ಯಾಚುರಲ್ ವರ್ಕ್ಸ್ ಮಾಡಬೇಕಾದರೆ ಅಸಾಧಾರಣವಾದ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇಳಿದು ಬರಬೇಕು. ಆದ ಕಾರಣ ಸಂತ ಪೌಲರು ಹೇಳುತ್ತಾರೆ, ದೇವರು ಮತ್ತು ನಾವು ಸಹ ಕಾರ್ಮಿಕರು, ಕೋವರ್ಕರ್ಸ್, ನಾವಿಬ್ಬರು ಒಟ್ಟಾಗಿ ಸೇರಿ ದೇವರ ರಾಜ್ಯಕ್ಕಾಗಿ ದುಡಿಯುತ್ತೇವೆ ಎಂಬುದಾಗಿ ಅದ್ಭುತಕರವಾದ ವಚನ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಈ ದಿನ ಶುದ್ಧೀಕರಣಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ಶುದ್ಧೀಕರಣ ಬಹಳ ಮುಖ್ಯ. ಯಾಕಂದರೆ ಆ ಆತ್ಮನ ಹೆಸರೇನು? ಪರಿಶುದ್ಧಾತ್ಮರು. ಪರಿಶುದ್ಧಾತ್ಮರು, ಪರಿಶುದ್ಧವಾದ ಆತ್ಮರು. ಅವರು ವಾಸ ಮಾಡುವ ಸ್ಥಳ, ಅವರು ವಾಸ ಮಾಡುವ ಶರೀರವೆಂಬ ಆಲಯ ಪರಿಶುದ್ಧವಾಗಿರಬೇಕು. ಕಾರಣ ಇಲ್ಲಿ ನಾವು ನೋಡ್ತೇವೆ, ಯೋಹಾನನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಚನ 6 ಯಹೂದ್ಯರ
ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲಿನ ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಈ ವಾಕ್ಯ ನೀವು ಮನೇಲಿ ಓದ್ಕೊಳ್ಳಿ, ಸಮಯ ಕಮ್ಮಿ. ಓಕೆ. ಕಾನಾ ಊರಿನ ಮದುವೆ, ಪ್ರಭು ಯೇಸುವಿಗೆ ಅಲ್ಲಿ ಆಮಂತ್ರಣವಿತ್ತು. ದ್ರಾಕ್ಷಾರಸ ಕೊರತೆ, ದ್ರಾಕ್ಷಾರಸ ಖಾಲಿಯಾಗಿ ಹೋಗಿದೆ. ಈ ದ್ರಾಕ್ಷಾರಸವನ್ನು ಪವಿತ್ರ ಗ್ರಂಥದಲ್ಲಿ ಯಾವುದಕ್ಕೆ ಹೋಲಿಕೆ ಮಾಡ್ತೇವೆ? ಪವಿತ್ರಾತ್ಮರಿಗೆ ಹೋಲಿಕೆ ಮಾಡ್ತೇವೆ ಅಲ್ವಾ? ಏನು, ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಬದಲಿಗೆ ಮದ್ಯಪಾನ ಮಾಡಿ ಒಬ್ಬ ಮನುಷ್ಯ ಹೇಗೆ ಮತ್ತರಾಗುತ್ತಾನೋ, ನೀವು ಪವಿತ್ರಾತ್ಮರನ್ನು ಕುಡಿದು ಮತ್ತರಾಗಿರಿ ಅನ್ನುವ ರೀತಿಯಲ್ಲಿ ಇಲ್ಲಿ ದ್ರಾಕ್ಷಾರಸ ಕೊರತೆ. ಅಂಥ ಸಮಯದಲ್ಲಿ ಮಾತೆ ಮರಿಯಮ್ಮನವರು ಯೇಸುವಿನ ಬಳಿ ಬಂದು ಕೇಳಿಕೊಂಡ ಕಾರಣ ಯೇಸು ಸೇವಕರಿಗೆ ಹೇಳುತ್ತಾರೆ, ನೀರನ್ನು ಬಾನೆಗಳಲ್ಲಿ ತುಂಬಿಸಿ ಅಂತ. ಈಗ ಸೇವಕರು ಹೋಗ್ತಾರೆ, ಆ ಬಾನೆಗಳಲ್ಲಿ ನೀರು ತುಂಬಿಸಬೇಕು. ಆದರೆ ಆ ಬಾನೆ ಏನಾಗಿರಬೇಕು? ಕೊಡ, ಪಾತ್ರೆ. ಓಕೆ, ಆ ಪಾತ್ರೆ ಶುದ್ಧವಾಗಿರಬೇಕು. ಶುದ್ಧವಾದ ಪಾತ್ರೆಯಲ್ಲಿ ಮಾತ್ರ ನೀರನ್ನು ತುಂಬಿಸಲು ಸಾಧ್ಯ. ಒಂದೊಮ್ಮೆ ಆ ಪಾತ್ರೆ ಅಶುದ್ಧವಾಗಿದ್ದರೆ ಅದರಲ್ಲಿ ನೀರು ಸುರಿಸಲು ಸಾಧ್ಯವಿಲ್ಲ. ಈಗ ಸೇವಕರ ರೀತಿಯಲ್ಲಿ ದೇವದೂತರುಗಳು ನಮ್ಮ ಮೇಲೆ ಪವಿತ್ರಾತ್ಮರ ಅಭಿಷೇಕವನ್ನು ಸುರಿಸಲು ಸಿದ್ಧರಾಗಿದ್ದಾರೆ. ಪ್ರಭು ಯೇಸು ಜೀವಜಲವನ್ನು ಸುರಿಸಿರಿ ಎಂದು ಅಪ್ಪಣೆ ಕೊಟ್ಟಿರಬಹುದು. ಆದರೆ ಈ ಶರೀರವೆಂಬ ಪಾತ್ರೆ, ಈ ಮನಸ್ಸೆಂಬ ಪಾತ್ರೆ ಶುದ್ಧವಾಗಿಲ್ಲದಿದ್ದರೆ ಅದು ಆ ಒಂದು ಸುರಿಯಲ್ಪಡುವ ಜೀವಜಲ ಕಾರ್ಯ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಯಹೂದ್ಯರ ಶುದ್ಧಾಚಾರ ಪದ್ಧತಿ, ಅವರಿಗೊಂದು ಪದ್ಧತಿ ಇತ್ತು ಶುದ್ಧೀಕರಿಸಲ್ಪಡುವುದು ಅಂತ. ಆ ಪಾತ್ರೆಗಳು ಆಲ್ರೆಡಿ ಅವು ಶುದ್ಧ ಮಾಡಿಟ್ಟ ಕಾರಣ ಸೇವಕರು ತತ್ಕ್ಷಣ ನೀರನ್ನು ತುಂಬಿಸಿದರು. ಆ ನೀರನ್ನು ತೆಗೆದುಕೊಂಡು ಹೋಗಿ ಈಗ ಸರ್ವ್ ಮಾಡಿ ಕುಡಿಯಲು ಕೊಡಿ ಎಂದು ಯೇಸು ಹೇಳಿದರು. ಆ ನೀರನ್ನು ತೆಗೆದುಕೊಂಡು ಹೋದವರು ಸರ್ವ್ ಮಾಡಿದಾಗ ಅದನ್ನು ಕುಡಿದವರು ಹೇಳಿದರು, ಆಹಾ ಎಂಥ ರುಚಿ, ಕೊನೆಯಲ್ಲಿಯೂ ಸಹ ಇಷ್ಟು ರುಚಿಕರವಾದ ದ್ರಾಕ್ಷಾರಸವನ್ನು ನೀನು ಕೊಡುತ್ತಿದೆಯಲ್ಲವೇ ಅನ್ನುವ ರೀತಿಯಲ್ಲಿ. ಇವತ್ತು ನಮ್ಮಲ್ಲಿ ದ್ರಾಕ್ಷಾರಸ ಎಂಬ ಪವಿತ್ರಾತ್ಮರ ಅಭಿಷೇಕ ಕಮ್ಮಿ ಆಗಿರಬಹುದು. ನಾವು ಪಾಪದ ನಿಮಿತ್ತ ಪವಿತ್ರಾತ್ಮರು ಕುಗ್ಗಿ ಅವರನ್ನು ಮನ ನೋಯಿಸಿ ದುಃಖಕ್ಕೀಡು ಮಾಡಿರಬಹುದು. 2 ತಿಮೋತಿ 1:6 ನಿನ್ನೊಳಗಿರುವ ಪವಿತ್ರಾತ್ಮರ ವರದಾನವನ್ನು ಪುನಃ ಪ್ರಜ್ವಲಿಸುವಂತೆ ಮಾಡು, ರೀಕಿಂಡಲ್, ಅದನ್ನು ಮತ್ತೆ ಪ್ರಜ್ವಲಿಸುವಂತೆ ಮಾಡು. ಹೇಗೆ ಇಲ್ಲಿ ದ್ರಾಕ್ಷಾರಸ ಖಾಲಿ ಆಯಿತು, ಆದರೆ ಪಾತ್ರೆ ಶುದ್ಧೀಕರಿಸಲ್ಪಟ್ಟಾಗ ಮತ್ತೆ ಸೇವಕರು ನೀರನ್ನು ತುಂಬಿಸಿ ರುಚಿಕರವಾದ ಮತ್ತಷ್ಟು ರುಚಿ, ಅಂದರೆ ಮೊದಲು ಕೊಟ್ಟ ದ್ರಾಕ್ಷಾರಸಕ್ಕಿಂತ ಈಗ ಕೊಟ್ಟ ದ್ರಾಕ್ಷಾರಸ ಇನ್ನೂ ಹೆಚ್ಚಿನ ರುಚಿಯಾಗಿತ್ತು. ಈಗ ನಿಮ್ಮಲ್ಲಿರುವ ಅಭಿಷೇಕಕ್ಕಿಂತ ನೀವು ಪಡೆದುಕೊಳ್ಳಲಿರುವ ಅಭಿಷೇಕ ಇನ್ನೂ ಹೆಚ್ಚಾದ ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತಿಯುತವಾದದ್ದಾಗಿದೆ. ಸಿದ್ಧರಾಗೋಣ, ಶುದ್ಧೀಕರಣಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡೋಣ. ಶುದ್ಧೀಕರಣ ಬಹಳ ಮುಖ್ಯ. 2 ತಿಮೋತಿ 2ನೇ ಅಧ್ಯಾಯ ವಚನ 20 ಮೇಲ್ಪಟ್ಟು ನಾವು ನೋಡುತ್ತೇವೆ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಹಾಗೂ ಮಣ್ಣಿನ ಪಾತ್ರೆಗಳು ಇರುತ್ತವೆ. ಇವುಗಳಲ್ಲಿ ಕೆಲವು ಉತ್ತಮ ಬಳಕೆಗೂ ಇನ್ನು ಕೆಲವು ಸಾಮಾನ್ಯ ಬಳಕೆಗೂ ಉಪಯೋಗವಾಗುತ್ತದೆ. ಒಂದು ಮನೆಯಲ್ಲಿ ಕಿಚನ್ ತಗೊಳ್ಳಿ, ಅನೇಕ ಪಾತ್ರೆಗಳಿರುತ್ತೆ, ಹೌದಲ್ವಾ? ಆದರೆ ಕೆಲವು ಪಾತ್ರೆಗಳನ್ನು ದಿ ಬೆಸ್ಟ್, ಒಳ್ಳೆಯದಾಗಿ ಯೂಸ್ ಮಾಡ್ತೇವೆ. ಕೆಲವು ಪಾತ್ರೆಗಳನ್ನು ಬಕೆಟ್, ನೀರು ಹಿಡಿಯೋದಕ್ಕೆ, ತೋಟಕ್ಕೆ ಹೀಗೆ ಉಪಯೋಗ ಮಾಡ್ತಾ ಇರ್ತೀವಿ, ಹೌದಲ್ವಾ? ಹೀಗಿರಲಾಗಿ ಒಬ್ಬನು, ಇಲ್ಲಿ ಪಾತ್ರೆ ಎಂದು ಹೇಳ್ತಾ ಇರೋದು ಯಾರಿಗೆ? ಈ ನಮ್ಮ ಶರೀರ, ಈ ಮಣ್ಣಿನ ಶರೀರ. ಈ ಮಣ್ಣಿನ ಶರೀರದಲ್ಲಿ ಅಮೂಲ್ಯವಾದ ವಜ್ರದಂತೆ ಪವಿತ್ರಾತ್ಮರ ನಿಕ್ಷೇಪ ನಮ್ಮೊಳಗೆ ದೇವರು ಇರಿಸುತ್ತಾರೆ. ಸೊ ಹೀಗಿರಲಾಗಿ ಒಬ್ಬನು ಕೀಳುತನದಿಂದ, ಅಶುದ್ಧತೆಯಿಂದ ತನ್ನನ್ನು ತಾನೇ ಶುದ್ಧೀಕರಿಸಿಕೊಂಡರೆ ಅವನು ಉತ್ತಮ ಬಳಕೆಗೆ ಯೋಗ್ಯನಾಗುತ್ತಾನೆ. ಅಂಥವನು ದೇವರ ಸೇವೆಗೆ ಮೀಸಲಾಗುತ್ತಾನೆ, ಯಜಮಾನನಿಗೆ ಉಪಯುಕ್ತನಾಗುತ್ತಾನೆ, ಸತ್ಕಾರ್ಯಗಳನ್ನು ಕೈಗೊಳ್ಳಲು ಸಿದ್ಧನಾಗುತ್ತಾನೆ. ಅದ್ಭುತಕರವಾದ ವಚನ. ಇವತ್ತು ಅನೇಕರು ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡಿದ್ದರೂ ಸಹ ನಾವು ದೇವರ ಸೇವೆಗೆ ಉಪಯೋಗವಾಗ್ತಾ ಇಲ್ಲ, ನಮ್ಮಿಂದ ಯಾವುದೇ ಸತ್ಕಾರ್ಯ ಮಾಡಲು ಆಗ್ತಾ ಇಲ್ಲ. ಅಂದ್ರೇನು? ಹಳೆಯ ಪಾಪದ ದುರಭ್ಯಾಸಗಳು, ಪಾಪದ ಜೀವನವನ್ನು ಬಿಟ್ಟು ಹೊಸ ಸೃಷ್ಟಿಯಾಗಿ ಮಾರ್ಪಡಲು ಸಾಧ್ಯವಾಗುತ್ತಿಲ್ಲ. ಹಳೆಯ ಪಾಪಗಳಿಂದ ಬಿಡುಗಡೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ದೇವರು ಹೇಳ್ತಾರೆ, ಆ ಪಾತ್ರೆ ಶುದ್ಧೀಕರಿಸಲ್ಪಟ್ಟಾಗ ಮಾತ್ರ ಅದು ದೇವರ ಸೇವೆಗೆ ಉಪಯುಕ್ತವಾಗುತ್ತದೆ. ಯಜಮಾನನು ಅದನ್ನು ತನ್ನ ಕೈಗೆತ್ತಿಕೊಳ್ಳುತ್ತಾನೆ.
ಆ ಪಾತ್ರೆ ಮಹಿಮೆಯ ಪಾತ್ರೆಯಾಗಿ ಮಾರ್ಪಾಡಾಗುತ್ತದೆ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಪ್ರಭು ಯೇಸು ಹೇಳಿದರು, ನಿನ್ನ ಆಲಯದ ಮೇಲಿನ ಅಭಿಮಾನ ನನ್ನನ್ನು ಬೆಂಕಿಯಂತೆ ದಹಿಸುತ್ತದೆ. ಇವತ್ತು ಈ ಆಲಯ, ದೇವರ ಆಲಯ ಈ ಶರೀರವೇ ಆಗಿದೆ. ಪರಿಶುದ್ಧಾತ್ಮರು ಈ ದೇಹವೆಂಬ ಆಲಯದಲ್ಲಿ ವಾಸಿಸುತ್ತಿದ್ದಾರೆ. ಪವಿತ್ರಾತ್ಮರು ನಿಮ್ಮ ಹೃದಯವೆಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ. ನಿಮಗಿದು ತಿಳಿಯೋದೋ? ಯಾರಾದರೂ ಆಲಯವನ್ನು ಅಶುದ್ಧ ಮಾಡಿದರೆ ದೇವರು ಅವನನ್ನು ಅಶುದ್ಧ ಮಾಡುತ್ತಾರೆ. ಆದ ಕಾರಣ ಎಚ್ಚೆತ್ತುಕೊಳ್ಳೋಣ. ಈ ದಿನ ನಮ್ಮನ್ನೇ ಸಂಪೂರ್ಣವಾಗಿ ಸಮಯ ಸಿಕ್ಕಿದಾಗ ಪ್ರತ್ಯೇಕವಾಗಿ ಕುಳಿತುಕೊಳ್ಳೋಣ. ಯೇಸುವಿನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳೋಣ. ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ. ಪವಿತ್ರಾತ್ಮರಿಗೆ ವಿರೋಧವಾಗಿ ಅವರನ್ನು ನೋಯಿಸಿದ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ನರಪುತ್ರನ ವಿರುದ್ಧ ನೀವು ಏನು ಮಾತನಾಡಿದರೂ ಕ್ಷಮೆ ದೊರಕಬಹುದು. ಪವಿತ್ರಾತ್ಮರ ವಿರುದ್ಧ ಪಾಪ ಕ್ಷಮೆಯೇ ಇಲ್ಲ. ಆದರೂ ದೇವರು ಕರುಣೆಯುಳ್ಳವರು. ಈ ದಿನವಿಡೀ ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುವ ಪವಿತ್ರಾತ್ಮರಿಗೆ ಸ್ತುತಿ ಮಾಡುತ್ತಾ, ಪವಿತ್ರಾತ್ಮರೇ ನನಗೆ ನೆನಪಿಗೆ ತಂದುಕೊಡಿ, ನಿಮಗೆ ವಿರುದ್ಧವಾಗಿ ಮಾಡಿದ ಪಾಪ ಅಪರಾಧಗಳಿಂದ ನನ್ನನ್ನು ಬಿಡುಗಡೆ ಮಾಡಿ ನನ್ನನ್ನು ಕ್ಷಮಿಸಿರಿ ಎಂದು ಕಣ್ಣೀರಾಕೋಣ, ಗೋಳಾಡೋಣ, ಪಶ್ಚಾತ್ತಾಪ ಪಡೋಣ. ಜಜ್ಜಲ್ಪಟ್ಟ ಮನಸ್ಸು ದೇವರಿಗೆ ಇಷ್ಟವಾದ ಯಜ್ಞ ಬಲಿ. ಇವತ್ತು ನಮ್ಮ ಮನಸ್ಸು ಜಜ್ಜಲ್ಪಡಲಿ, ನಮ್ಮ ಹೃದಯ ಕರಗಲಿ. ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಪಾಪ ನಿವೇದನೆ ನಮಗೆ ದೇವರು ಅನುಗ್ರಹಿಸಲಿ. ಹೇಗೆ ಯೇಸು ಸ್ವಾಮಿ ಸ್ವತಃ ಚಾಟಿಯನ್ನು ತೆಗೆದುಕೊಂಡು ದೇವರ ಆಲಯ, ನನ್ನ ಆಲಯ, ಪಿತನ ಆಲಯ, ಪ್ರಾರ್ಥನಾ ಆಲಯ ಎಂದು ಅಲ್ಲಿರುವ ಮೇಜುಗಳನ್ನು ಕೆಡವಿ ಹಾಕಿ, ಕುರಿಗಳನ್ನು ಓಡಿಸಿ, ಪಾರಿವಾಳಗಳನ್ನು ಹೊರಗಡೆ ಹಾಕಿ, ನಾಣ್ಯಗಳನ್ನು ಚೆಲ್ಲಿ, ಚಾಟಿಯಿಂದ ಒಡೆದು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಎಂದು ಆಲಯವನ್ನು ಶುದ್ಧ ಮಾಡಿದ ರೀತಿಯಲ್ಲಿ ಯೇಸುವೆ ನನ್ನನ್ನು ಶುದ್ಧೀಕರಿಸಿ ಎಂದು ಪ್ರಭು ಯೇಸುವಿನ ಕರಗಳಿಗೆ ಒಪ್ಪಿಸಿಕೊಡೋಣ. ಕರ್ತರಾದ ಯೇಸುವೆ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರು, ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಸಿದ್ಧತೆಯ 2ನೆಯ ದಿನದಲ್ಲಿ ನಮ್ಮನ್ನೇ ಶುದ್ಧೀಕರಣಕ್ಕಾಗಿ ಒಪ್ಪಿಸಿಕೊಡುತ್ತೇವೆ. ಯೇಸುವೆ, ನಿಮ್ಮ ರಕ್ತದಿಂದಲೂ ನಿಮ್ಮ ಆತ್ಮರಿಂದಲೂ ನಮ್ಮನ್ನು ಶುದ್ಧೀಕರಿಸಿರಿ. ನಮ್ಮ ಸಕಲ ಪಾಪ ಅಪರಾಧಗಳನ್ನು ಕ್ಷಮಿಸಿರಿ. ಆ ಬತ್ತಿ ಹೋದ ಪಾತ್ರೆಗಳಲ್ಲಿ ದ್ರಾಕ್ಷಾರಸವನ್ನು ನವೀಕರಿಸಿದ ರೀತಿಯಲ್ಲಿ ನಮ್ಮೊಳಗೆ ಬತ್ತಿ ಹೋಗಿರುವ ಅಭಿಷೇಕ ಮತ್ತೆ ನವೀಕರಿಸಲ್ಪಡಲಿ. ಯೇಸುವೆ, ನಮ್ಮ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ನಮ್ಮ ಪಾಪ ಅಪರಾಧಗಳನ್ನು ನೆನಪಿಗೆ ತಂದುಕೊಳ್ಳಬೇಡಿ. ಓ ಪರಿಶುದ್ಧಾತ್ಮರೇ, ನಿಮ್ಮನ್ನು ನೋಯಿಸಿದ, ದುಃಖಿಸಿದ, ಕುಗ್ಗಿಸಿದ, ನಿಮಗೆ ವಿರೋಧವಾಗಿ ಪ್ರತಿಭಟನೆ ಮಾಡಿದ ಆ ಎಲ್ಲ ಸಮಯಗಳಿಗಾಗಿ ಕ್ಷಮೆ ಕೇಳುತ್ತೇನೆ. ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿ ವಾಸಿಸುವಾಗ ಈ ಶರೀರದ ಮೂಲಕ, ಕಣ್ಣಿನ ನೋಟದಿಂದ, ಮಾತಿನಿಂದ, ನಡೆ ನುಡಿಯಿಂದ, ಜೀವಿತದಿಂದ ಮಾಡಿದ ಸಕಲ ಪಾಪ ಅಪರಾಧಗಳನ್ನು ಕ್ಷಮಿಸಿರಿ. ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ ನನ್ನನ್ನು ಕ್ಷಮಿಸಿರಿ. ಪರಿಶುದ್ಧಾತ್ಮರೇ ನನ್ನನ್ನು ಕ್ಷಮಿಸಿರಿ. ಪರಿಶುದ್ಧಾತ್ಮರೇ ನನ್ನನ್ನು ಮತ್ತೊಂದು ಆವರ್ತಿ ಅಭಿಷೇಕಿಸಿ, ನನ್ನನ್ನು ಉಜ್ಜೀವನಗೊಳಿಸಿ, ನಿಮ್ಮ ಮಹಿಮೆಯ ಪಾತ್ರೆಯಾಗಿ ನನ್ನನ್ನು ಮಾರ್ಪಡಿಸಿ, ಪ್ರಭುವಿಗೆ ಉಪಯುಕ್ತವಾದ, ಯಜಮಾನನ ಸೇವೆಗೆ ಬಳಕೆಗೆ ಯೋಗ್ಯವಾದ ಪಾತ್ರೆಯನ್ನಾಗಿ, ಮಹಿಮಾ ಪಾತ್ರೆಯನ್ನಾಗಿ ನಮ್ಮನ್ನು ಮಾರ್ಪಡಿಸಿ, ಅಭಿಷೇಕಿಸಿ, ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಹಾಲೆಲೂಯ, 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 ಹಾಲೆಲೂಯ. ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ಮಣ್ಣಿನ ಮಡಕೆಯು ನಾವು, ಅಯೋಗ್ಯ ದಾಸರು ನಾವು, ಬಲಹೀನರಾದ ಪ್ರೇಷಿತರನ್ನು ಬಲಪಡಿಸಿದ ಆತ್ಮರೇ. ಮಹಿಮೆ ಮಹಿಮೆ ಯೇಸುವಿಗೆ, ಎಲ್ಲ ಮಹಿಮೆ ಮಹಿಮೆ ಯೇಸುವಿಗೆ, ಎಲ್ಲ ಮಹಿಮೆ ಮಹಿಮೆ ಯೇಸುವಿಗೆ. God bless you.